Hello everyone, welcome to ಸನ್ಮಾರ್ಗ ಕ್ಲಾಸಸ್. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 35ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಪ್ಯಾಕೆಟ್ ನಲ್ಲಿನ ಲಡ್ಡುಗಳನ್ನ 30 ಮಕ್ಕಳಿಗೆ ಹಂಚಿದಾಗ ಪ್ರತಿಯೊಬ್ಬರಿಗೂ 4 ಲಡ್ಡುಗಳು ಸಿಗೋದು. ಮಕ್ಕಳ ಸಂಖ್ಯೆಯನ್ನು 6 ಕಡಿಮೆ ಮಾಡಿದಾಗ ಪ್ರತಿ ಮಗುವಿಗೆ ಸಿಗುವ ಲಡ್ಡುಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಸಿಗುವಂತಹ ಲಡ್ಡುಗಳ ಸಂಖ್ಯೆ. ಸೊ ಆ 4 ಮಕ್ಕಳಿಗೆ ಆದಾಗ ಅಂದ್ರೆ 4 ಲಡ್ಡು ಸಿಗ್ತಾ ಇದೆ ಅಂದ್ರೆ ಮಕ್ಕಳ ಸಂಖ್ಯೆ 30 ಆಗತ್ತೆ. ಸೊ 24 ಮಕ್ಕಳಾದ್ರೆ ಸೊ ಲಡ್ಡುಗಳ ಸಂಖ್ಯೆ ಏನಾಗತ್ತೆ ಹೇಳಿ, ಹೆಚ್ಚಾಗತ್ತೆ ಅಲ್ವಾ. ಸೊ ಮಕ್ಕಳ ಸಂಖ್ಯೆ ಕಡಿಮೆ ಆದ್ರು ಇಲ್ಲಿ, ಸೊ ಹಾಗಾಗಿ ಲಡ್ಡುಗಳ ಸಂಖ್ಯೆ ಹೆಚ್ಚಾಗತ್ತೆ. ಸೊ ಅಲ್ವಾ. ಸೊ ಹಾಗಾದ್ರೆ ಇದು ಯಾವ ಲೆಕ್ಕ ಅಂತ ಆಯ್ತು? ವಿಲೋಮ ಅನುಪಾತದ ಲೆಕ್ಕ. ಓಕೆ. ಸೊ ಹಾಗಾದ್ರೆ ಇಲ್ಲಿ ನಾವು ವಿಲೋಮ ಅನುಪಾತದ ಸೂತ್ರವನ್ನ ಅಪ್ಲೈ ಮಾಡೋಣ. ಸೊ x1 ಇಂಟು y1 ಈಸ್ ಈಕ್ವಲ್ ಟು x2 ಇಂಟು y2 ಅಲ್ವಾ. ಸೊ x1, ಸೊ ಇಲ್ಲಿ 30 ಗುಣಿಸು 4 ಈಸ್ ಈಕ್ವಲ್ ಟು 24 ಗುಣಿಸು x. ಸೊ x ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ x ಈಸ್ ಈಕ್ವಲ್ ಟು 30 ಗುಣಿಸು 4 ಡಿವೈಡೆಡ್ ಬೈ 24. ಸೊ 4 1 4, 4 6 24, ಸೊ 6 1 6, 6 5 30. ಸೊ x ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, 5 ಲಡ್ಡುಗಳಾಯ್ತು ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ 30 ಮಕ್ಕಳಿದ್ರೆ 4 ಲಡ್ಡುಗಳು ಸಿಕ್ತಿತ್ತು. ಸೊ ಮಕ್ಕಳ ಸಂಖ್ಯೆ ಕಡಿಮೆ ಆಯ್ತು, ಸೊ ಲಡ್ಡುಗಳ ಸಂಖ್ಯೆ ಜಾಸ್ತಿ ಆಯ್ತು ಅಲ್ವಾ. ಸೊ ಅಂದ್ರೆ ಇದೇನಾಯ್ತು, ವಿಲೋಮ ಅನುಪಾತವನ್ನ ಹೊಂದಿರುವಂತದ್ದು. ಓಕೆ. ಸೊ ಹಾಗಾದ್ರೆ ಇಲ್ಲಿ ಸಿಗುವಂತಹ ಲಡ್ಡುಗಳ ಸಂಖ್ಯೆ ಎಷ್ಟಾಯ್ತು? ಒಬ್ಬೊಬ್ಬರಿಗೆ 5 ಲಡ್ಡುಗಳು ಸಿಗತ್ತೆ. ಥ್ಯಾಂಕ್ ಯು.